ಏನು ಅದ್ಭುತ ಇದು ಒಬ್ಬ ಅಲ್ವಾ. ಯಾವ ನಾಟಕದ್ದು ಅಂತ ಹೇಳ್ಬೋದಾ? ಸರ್ ಇದು ಕುರುಕ್ಷೇತ್ರ ನಾಟಕ ಸರ್. ಅಲ್ಲ, ರಾಧೆ ಅಂತ ವಿರಹದಿಂದ ಹೇಳುವಂಥ ಸರ್ ಇದು ಹೆಚ್ಚು ಈ ನಾಟಕದಂದರೆ ಇದು ನಾನು ಇವಾಗ ಮಾಡಿದ್ದು ಗೋಕುಲ ನಿರ್ಗಮನ ಸರ್. ಇದು ಅದು ಪೂತಿ ನರಸಿಂಹಾಚಾರ್ಯ ಬರ್ತಿರ್ತಕ್ಕಂಥದ್ದು 1993ರಲ್ಲಿ ಬಿ ವಿ ಕಾರಂತರು ರಾಗ ಸಂಯೋಜನೆ ಮಾಡಿದ ಹಾಡು ಸರ್ ಇದು. ಬಾ ಅದೇ ಅದೇ ಮತ್ತು ಇನ್ನೇನು ಅದಕ್ಕೆ. ಬಟ್ ಅದಕ್ಕೆ ನೀವು ಜೀವ ತುಂಬುವಂಥ ಪ್ರಯತ್ನ ಖಂಡಿತವಾಗೂ ಮಾಡಿದಿರಿ. ಹೌದು ಮಾಡಿದಿರಿ, ಭಾಳ ಚೆನ್ನಾಗಿ ಹಾಡಿದ್ರಿ ಕೂಡ. ಈ ಹಾಡು ಕೇಳ್ತಿದ್ರೆ ಒಂದು ರಾಮ ವೈದೇಹಿಯೇನಾದಳೋ ವೈದೇಹಿಯೇನಾದಳೋ ಇದು ಆರ್ತನಾದ ಇದೆಯಲ್ಲ, ಆರ್ತನಾದ ಅನ್ನೋದು ನಿಜವಾದ ಹೆಂಡತಿನ ಪ್ರೀತಿಸೋರ ಇದು ಅಲ್ಲಿ ಗೊತ್ತಾಗ್ಬಿಡುತ್ತೆ. ಆ ಭಾವನೆ ಇದೆ ಈ ಹಾಡಲ್ಲಿ. ನಾನು ನೀವು ಕೃಷ್ಣ ಪಾರಿಜಾತ ಏನಾದರೂ ಹಾಡ್ತೀರೇನೋ ಅಂತ ಅಂದ್ಕೊಂಡೆ. ಬಟ್ ನೀವು ಹಾಡಿದ ಗೀತೆ ಅಂತೂ ಅದ್ಭುತವಾಗಿತ್ತು ಬಿಡಿ, ಅದ್ಭುತವಾಗಿತ್ತು. ಈ ಕೃಷ್ಣನ ವೇಷ ಹಾಕಿದಾಗೆಲ್ಲ ನನಗೆ ಅನ್ಸೋದೇನು ಗೊತ್ತಾ, ಏನನ್ಸುತ್ತೆ ಗೊತ್ತಾ, ಇನ್ನು ನಮ್ಮ ತಾಯಂದ್ರು ಇದ್ದಾರಲ್ಲ, ಅವರು ಮಗನಿಗೆ ಕೃಷ್ಣನ ವೇಷ ಹಾಕ್ತಾ ಇರ್ತಾರೆ. ಹೌದು ಸರ್. ಮಕ್ಕಳು ಯಾರನೇ ಇರಲಿ ಅವರು ಕೃಷ್ಣನ ವೇಷ ಹಾಕ್ತಾರೆ. ಗಂಡ ಕೃಷ್ಣನ ವೇಷ ಹಾಕಬೇಕಣಪ್ಪ, ದೊಣ್ಣೆ ತಗೊಂಡು ಬರ್ತಾರೆ. ಹೌದಿಲ್ಲ? ಇದು ಪ್ರಾಬ್ಲಮ್. ಆದರೆ ನಿಮ್ಮ ಹೆಂಡತಿ ಕೃಷ್ಣನ ಪಾತ್ರಕ್ಕೆ ಪೇಟ ಸುತ್ತಿ ಎಲ್ಲ ರೆಡಿ ಮಾಡಿ ಕಳಿಸಿದಾರಲ್ಲ, ಅವ್ರಿಗೊಂದು ಚಪ್ಪಾಳೆ ಕೊಡಲೇಬೇಕು. ನನ್ನ ಹೆಂಡತಿ ನನ್ನ ರಾಧೆ ಅಲ್ವಾ ಸರ್? ನನ್ನ ಹೆಂಡತಿ ನನ್ನ ರಾಧೆ ಅಲ್ವಾ, ಅದಕ್ಕೆ ಹಂಗೆ ಮಾಡ್ಕೊಟ್ಟಿದ್ದೆ. ಅದಕ್ಕೆ ಕೇಳಿದ್ ಯಾರಿಗೆ ಡೆಡಿಕೇಟ್ ಮಾಡ್ತಿದ್ದೀರಿ ಅಂತ. ಭಾಳ ಸಂತೋಷ, ಭಾಳ ಸಂತೋಷ. ಈ ವೇದಿಕೆ ಮೂಲಕ ನೋಡಿ ಎಂಥೆಂಥ ಹಾಡುಗಳು ಬರ್ತಾ ಇದೆ, ಎಂಥೆಂಥ ಕಲ್ಪನೆಗಳು ಹೊರಬರ್ತಾ ಇದೆ. ಒಳ್ಳೆ ಪ್ರಯತ್ನ ಕೂಡ ನಿಮ್ಮದು, ಒಳ್ಳೆಯದಾಗಲಿ. ನೀವು ಅದನ್ನು ಚಾಲೆಂಜಿಂಗಾಗಿ ತೊಗೊಂಡು ಬೇರೆ ಬೇರೆ ಅದನ್ನು ಹಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅಲ್ಲೇ ಗೆಲ್ತಾ ಇದ್ದೀರಾ ನೀವು. ಒಳ್ಳೆಯದಾಗಿ ಇರಪ್ಪ. ಥ್ಯಾಂಕ್ ಯು.